ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಇದು ನನ್ನೊಂದು 80ನೇ ದಿನ. 3 ಪ್ರೋಮೋ ಬಂದಿದೆ ಗುರು. ಆ 3 ಪ್ರೋಮೋದಲ್ಲೂ ರಜತ್ ಅವರೇ ಕಾಣ್ತಾ ಇದ್ದಾರೆ, ಬೇರೆ ಯಾರು ಕಾಣ್ತಾ ಇಲ್ಲ. ಕಾರಣ ಇಷ್ಟನೇ, ಕಂಟೆಂಟ್ ಕೊಡ್ತಾ ಇದ್ದಾನೆ. ಬಟ್ ಕಂಟೆಂಟ್ ಕೊಡೋ ಒಂದು ಟೈಮ್ ಅಲ್ಲಿ ಎಡವಟ್ ಮಾಡ್ತಾ ಇದ್ದಾರೆ ಒಂದು ಸತ್ಯ. ಯಾಕಂದ್ರೆ ಬಿಗ್ ಬಾಸ್ ಅವರ ಒಂದು ರಿವ್ಯೂ ಮಾಡಿದಾನೆ, ಅದು ಮೀರಿದ ವರ್ತನೆ ಒಂದಾದ ಮನೆ ಅಂತ ಕೊಟ್ಟಿದ್ದಾನೆ. ಆಕ್ಚುಲಿ ಬೆಳಿಗ್ಗಿರೋ ಪ್ರೋಮೋದಲ್ಲಿ ಜಗಳ ಆಡ್ತಾ ಇದ್ದ, ಮಧ್ಯಾಹ್ನ ಪ್ರೋಮೋದಲ್ಲಿ ಕಾಮೆಡಿ ಮಾಡ್ತಾ ಇದ್ದ, ಈಗ ಪ್ರೋಮೋ ಬಂದ ಈ ಪ್ರೋಮೋದಲ್ಲಿ ಮತ್ತೆ ಗಲಾಟೆ ಮಾಡ್ತಾ ಇದ್ದಾನೆ. ತುಂಬಾ ಹೆವಿ ಅನಿಸ್ತಾ ಇದೆ. ಯಾಕಂದ್ರೆ ಮಾತಲ್ಲಿ ಒಂದು ಇಡ್ತಾ ಇಲ್ಲ, ಮಾತಾಡ್ಬೇಕಾದ್ರೆ ಒಂದು ವರ್ತನೆ ಆಗ್ಲಿ, ಅವ್ರ ಬಿಹೇವಿಯರ್ ಆಗ್ಲಿ ತುಂಬಾ ಒಂದು ಕೋಪಕ್ಕೆ ತರಿಸೋ ರೀತಿ ಮಾತಾಡ್ತಾ ಇದಾರೆ. ಯಾಕಂದ್ರೆ ಅವರಿಗೆ ಒಂದು ಕಾಯ ಫೇಷನ್ಸ್ ಇಲ್ಲ. ಯಾವ್ದನ್ನ ಒಂದು ಆಟ ಕೊಟ್ಟಾಗ, ಒಂದು ಮಾತು ಬಂದಾಗ, ಏನಾನು ಹೇಳಿದಾಗ ಕಾಯ ಒಂದು ಫೇಷನ್ಸ್ ಇರ್ಬೇಕು. ಆ ವ್ಯಕ್ತಿತ್ವ ಆ ವ್ಯಕ್ತಿಲಿ ಇಲ್ಲ. ತುಂಬಾ ಜನ ರಜತ್ ಸೂಪರ್ ಅಂತ ಹೇಳ್ತಾ ಇದಾರೆ. ಇವ್ರು ಪ್ರತಿ ಒಂದ್ಸಲನು ಇವ್ರು ಬಂದಿರೋದೇ 50 ದಿನ ಆದ್ಮೇಲೆ ಬಿಗ್ ಬಾಸ್ ಬಂದಿದ್ದಾರೆ. 50 ದಿನ ನೋಡ್ಕೊಂಡು ಆಟಕ್ಕೆ ಬಂದಿರ್ತಾರೆ. ಅಂತದ್ರಲ್ಲಿ ನೀವು 12 ವಾರ ಏನ್ ಕಿತ್ತಬಾಕಿದ್ರ, 11 ವಾರ ಏನ್ ಮಾಡಿದ್ರ, 10 ವಾರ ಏನ್ ಮಾಡಿದ್ರ ಅಂತೆಲ್ಲ ಕೇಳಿದಾಗ ಅವ್ರು ಕಂಪಲ್ಸರಿ ಟಾಂಟ್ ಆಗ್ಬೇಕಾಗುತ್ತೆ. ಮಂಜಣ್ಣ ಅದೇ ಮಾತು ಹೇಳ್ತಾರೆ, ಯಾಕಂದ್ರೆ ನೀವು ಅರ್ಧ ಟಿವಿ ನೋಡ್ಕೊಂಡು ಬಂದಿರೋರಿಗೆ ಹಿಂಗೆ ಇರುತ್ತೆ ವ್ಯವಹಾರ ಅಂತ. ಅದಕ್ಕೆ ನಿನ್ ಸಾಚೇನಲ್ಲ, ನಿನ್ ವ್ಯಕ್ತಿತ್ವ ಏನು, ನಿನ್ ಆಟ ಏನಲ್ಲ ನಾವು ನೋಡಿದೀನಿ, ಹೊರಗಡೆ ನೀನೆ ಅಂತ ನನಗೆಲ್ಲ ಗೊತ್ತಂತೆಲ್ಲ ಮಾತಾಡ್ತಾರೆ. ಖಂಡಿತವಾಗ್ಲಿ ಇಲ್ಲೆಲ್ಲ ಒಂದ್ ಸತ್ಯ ಅಂತ ಒಂದ್ ನಿಜ. ಯಾಕಂದ್ರೆ ಇದು ಸತ್ಯ ಅನ್ಸಲ್ಲ. ಆಟ ಅಂತ ಬಂದಾಗ ಆಟ ಆಡ್ಬೇಕು. ಅಲ್ಲಿ ಉಸ್ತುವಾರಿ ನಮ್ಮ ಚೈತ್ರ ಅವರು ಯಾವ ರೀತಿ ಮಾಡ್ತಾರಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. 80 ದಿನ ಆಟದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಉಸ್ತುವಾರಿ ಮಾಡ್ತಾರೆ, ಯಾವ ರೀತಿ ಆಟ ಆಡ್ತಾರೆ, ಯಾವ ರೀತಿ ಇರ್ತಾರೆ ಅಂತೇಳಿ. ಅಲ್ಲಿ ಧನರಾಜ್ ಅವರು ಆಟ ಆಡ್ತಾ ಇದಾರೆ, ಆ ಆಟ ನೋಡಿ ಕೆಡಿಸ್ತಾನೆ ರಜತ್. ಇವರಿಗೆ ಕಾಯ ಫೇಷನ್ಸೇ ಇಲ್ಲ. ಉಸ್ತುವಾರಿ ಆದಾಗ, ನೀವು ಉಸ್ತುವಾರಿ ಆದಾಗ ಆಪೋಸಿಟ್ ಇರೋ ಒಂದು ಟೀಮ್ ಅಲ್ಲಿ ಆ ಒಂದು ಸ್ಪರ್ಧಿಗಳು ಯಾವ ರೀತಿ ಅದು ವರ್ತನೆ ಇರುತ್ತೋ ಅದಕ್ಕೆ ನೀವು ಒಂದು ಕನ್ಕ್ಲೂಷನ್ ಕೊಡ್ಲೇಬೇಕು, ಸುಮ್ನೆ ಇರ್ಲೇಬೇಕು. ಅದ್ ಬಿಟ್ಬಿಟ್ಟು ಆಟ ಆಡೋದು ಬೇಡ, ಟಾಸ್ಕ್ ಆಡೋದು ಬೇಡ ಅನ್ನೋ ಮತ್ತೆ ವರ್ತನೆ ಮಾಡ್ತಾ ಇದ್ರೆ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಅರ್ಥ ಆಗ್ತಾ ಇದೆ, ಅವರು ನಾಮಿನೇಟ್ ಆಗ್ಬೇಕು ಆಗ್ಬಾರ್ದು ಅಂತ. ಒಂದ್ ವೇಳೆ ಟಾಸ್ಕ್ ಗೆದ್ರೆ ಮತ್ತೆ ನಾಮಿನೇಟ್ ಮಾಡ್ತಾರೆ. ಆದ್ರಿಂದ ನಾಮಿನೇಟ್ ಆಗ್ಬಾರ್ದು ಅಂದ್ರೆ ಟಾಸ್ಕ್ ಆಡಬಾರ್ದು, ರದ್ದು ಮಾಡ್ಬೇಕು. ಅದೇ ಕಾರಣಕ್ಕೆ ರಜತ್ ಅವರು ಈ ರೀತಿ ವರ್ತನೆ ಮಾಡ್ತಾ ಇದಾರೆ ಅನ್ಸುತ್ತೆ. ತುಂಬಾ ಹೆವಿ ಆಯ್ತು, ತುಂಬಾ ಕೆಟ್ಟದಾಗ ವರ್ತನೆ ಮಾಡ್ತಾ ಇದಾರೆ. ಇದು ಬಿಗ್ ಬಾಸ್ಗೆ ಕಂಟೆಂಟ್ ಸಿಗ್ಬೋದು, ಬಟ್ ನೋಡೋ ಪ್ರೇಕ್ಷಕರಿಗೆ ತುಂಬಾ ಇದಾಗ್ತಾ ಇದೆ. 3 ಪ್ರೋಮೋದಲ್ಲಿ ರಜತ್ ಅವ್ರನ್ನ ತೋರಿಸ್ತಾ ಇದಾರೆ ಅಂದ್ರೆ ಅಲ್ಲಿರೋ ಕಂಟೆಂಟ್ ಕೊಡ್ತಾ ಇಲ್ಲ. ಕೊನೆಗೂ ಮಂಜಣ್ಣ ರೊಚ್ಚಿಗೆದ್ದಿದ್ದೇನೆ, ಇದು ಕಂಟಿನ್ಯೂ ಆಗ್ಲಿ. ಯಾಕಂದ್ರೆ ರಜತ್ ಅವ್ರನ್ನ ತ್ರಿವಿಕ್ರಮ್ ಅಂತ ಎದುರಾಕಂತ ಇಲ್ಲ. ಈಗ ಮಂಜಣ್ಣ ಒಬ್ಬನೇ ಮಾತಾಡ್ಲೇಬೇಕು. ಮನೆ ತುಂಬಾನೇ ರಜತ್ ಅವರೇ ಕಾಣೋ ಟೈಮಲ್ಲಿ ಮಂಜಣ್ಣ ಎಂಟ್ರಿ ಆಗಿದ್ದಾರೆ. ಇದು ಹೀಗೆ ಮುಂದುವರ ಅಂತ ಹೇಳೋಣ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ರಜತ್ ಸರಿನಾ, ಮಂಜಣ್ಣ ಸರಿನಾ, ಇಲ್ಲ ಚೈತ್ರಕರ ಸರಿನಾ ಅಂತ ಕಮೆಂಟ್ ಮಾಡಿ. ನನ್ಗಂತೂ ತುಂಬಾ ಹೆವಿ ಅನಿಸ್ತಾ ಇದೆ ರಜತ್ ಅವರು ಈ ರೀತಿ ಮಾತಾಡೋದು. ಅಹಂಕಾರ, ದುರಂಕಾರ, ಅಹಮ್ಮು, ನಾನೇ ಅನ್ನೋ ವ್ಯಕ್ತಿತ್ವ ಇದೆ ನೋಡಿ. ಅದು ತುಂಬಾ ತನ್ನಲ್ಲಿರೋ ಒಂದು ಕೋಪ, ತನ್ನಲ್ಲಿರೋ ಒಂದು ಸಿಟ್ಟು ಏನಂತದೆ ತನ್ನನ್ನೇ ಸುಡುತ್ತೆ ಅಂತ ಹೇಳ್ತೀನಿ ನೋಡಿ. ಆ ರೀತಿಯಾಗಿ ಆಡ್ತಾ ಇದೆ, ಆಟ ಆಡ್ತಾ ಇದ್ರೆ. ಬಟ್ ತಪ್ಪಿಲ್ಲ, ಮಾತಾಡೋ ಮಾತಲ್ಲಿ ವರ್ತನೆ ಮಾಡೋ ರೀತಿಯಲ್ಲಿ ಚೆನ್ನಾಗಿದ್ರೆ ಬಿಗ್ ಬಾಸ್ ಮೇಲೆ ಇರೋ ಅವಕಾಶ ಎಲ್ಲ ತುಂಬಾ ಸರಿ ಆಗ್ತಲ್ಲ ಅನ್ಸುತ್ತೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ